ಮುಧೋಳ್ ದಂಗಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಹೆಗಡೆ. ಅದು ಪೈಲ್ವಾನರನ್ನ ತಯಾರಿಸೋ ಕಾರ್ಖಾನೆ. ಪೈಲ್ವಾನ್ ಅಖಾಡಕ್ಕೆ ಇಳಿದ್ರೆ ಎದುರಾಳಿಯ ಎದೆ ಢವಢವ. ಆ ಊರಿನವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫೇಮಸ್. ಆ ಜಿಲ್ಲೆಯ ಕುಸ್ತಿಗೆ ಇದೆ ನೂರಾರು ವರ್ಷಗಳ ಹಿಸ್ಟ್ರಿ. ಇದುವೇ ಈ ಹೊತ್ತಿನ ವಿಶೇಷ ಮುಧೋಳ್ ದಂಗಲ್. ಆ ಊರಿನ ಪ್ರತಿ ಮನೆಯಲ್ಲೂ ಒಬ್ಬ ಕುಸ್ತಿ ಪೈಲ್ವಾನ್ ಇದ್ದಾನೆ. ಆ ಊರಿಗೆ ಮತ್ತೊಂದು ಹೆಸರೇ ದಂಗಲ್ ಅಂತ. ಚಿಕ್ಕ ಹುಡುಗರಿಂದ ಹಿಡಿದು ವಯಸ್ಸಾದವರು ಕೂಡ ಅಖಾಡದಲ್ಲಿ ತೊಡೆ ತಟ್ಟಿದವ್ರೆ. ಆ ಊರಿನ ಪೈಲ್ವಾನ್ ಎಂಟ್ರಿಯಾಗಿದ್ದಾನೆ ಅಂದ್ರೆ ಎದುರಾಳಿ ಪೈಲ್ವಾನನ ಎದೆಯಲ್ಲಿ ಢವ ಢವ ಶುರುವಾಗುತ್ತೆ. ಹಾಗಾದ್ರೆ ಯಾವುದು ಆ ಊರು? ಅಲ್ಲಿನ ಪೈಲ್ವಾನ್ಗಳ ತಾಕತ್ತಿನ ಸೀಕ್ರೆಟ್ ಏನು? ಬಾಗಲಕೋಟೆ ಜಿಲ್ಲೆಯ ಮುಧೋಳ. ಈ ಹೆಸರು ಕೇಳ್ತಾ ಇದ್ದಂತೆ ಮೊದಲು ನೆನಪಾಗುವುದೇ ಜಬರ್ದಸ್ತ್ ಶ್ವಾನ. ಆದ್ರೆ ನಾವೀಗ ನಿಮಗೆ ಮುಧೋಳದ ಮತ್ತೊಂದು ಹಿರಿಮೆಯನ್ನ ಹೇಳ್ತೀವಿ. ನಿಜಕ್ಕೂ ಮುಧೋಳ ಫೇಮಸ್ ಆಗಿರುವುದು ಕೇವಲ ಶ್ವಾನಕ್ಕಲ್ಲ, ದಂಗಲ್ ಅಂದ್ರೆ ಕುಸ್ತಿಗೂ ರಾಷ್ಟ್ರ ಮಟ್ಟದಲ್ಲಿ ಫೇಮಸ್. ನಿಮಗೆ ಗೊತ್ತಾ, ಮುಧೋಳ ಕುಸ್ತಿ ಪೈಲ್ವಾನ್ಗಳನ್ನ ತಯಾರಿಸೋ ಕಾರ್ಖಾನೆ. ಎಸ್, ಇಲ್ಲಿ ತಯಾರಾಗೋ ಪೈಲ್ವಾನ್ಗಳ ಸಂಖ್ಯೆ ಬಹುಶಃ ರಾಜ್ಯದ ಮತ್ಯಾವ ಜಿಲ್ಲೆಯಲ್ಲೂ ಸಿಗೋಲ್ಲ. ಗುಣಮಟ್ಟದ ತರಬೇತಿಗೆ ಖ್ಯಾತಿ ಹೊಂದಿದೆ ಮುಧೋಳ. ಮುಧೋಳ ನಗರದ ಶಿವಾಜಿ ವೃತ್ತದಲ್ಲಿರುವ ಜೈ ಹನುಮಾನ್ ವ್ಯಾಯಾಮ ಶಾಲೆಗೆ ನೀವು ಕಾಲಿಟ್ರೆ ಸಾಕು, ಕಟ್ಟುಮಸ್ತಾದ ಪೈಲ್ವಾನ್ಗಳು ತರಬೇತಿಯಲ್ಲಿ ತೊಡಗಿರುವುದನ್ನ ನೋಡ್ತೀರಾ. ಅವರು ಹಾಕೋ ಪಟ್ಟುಗಳನ್ನ ನೋಡಿಯೇ ನೀವು ಸ್ಟನ್ ಆಗ್ತೀರಾ. ಜಸ್ಟ್ ಸೂಪರ್ಬ್ ಅಂತ ಉದ್ಘರಿಸ್ತೀರಾ. ವಿಶೇಷ ಅಂದ್ರೆ ಜೈ ಹನುಮಾನ್ ವ್ಯಾಯಾಮ ಶಾಲೆಯಲ್ಲಿ ತರಬೇತಿ ಪಡೆದಿರೋ ಪೈಲ್ವಾನ್ಗಳು ದೇಶ ವಿದೇಶಗಳಲ್ಲಿ ಕಮಾಲ್ ಮಾಡಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ನಡೆಯುವ ಸ್ಪರ್ಧೆಗಳಲ್ಲಿ ಮುಧೋಳದಿಂದ ಟ್ರೈನಿಂಗ್ ಪಡೆದಿರೋ ಪೈಲ್ವಾನ್ಗಳು ಇದ್ದೇ ಇರ್ತಾರೆ. ಅಷ್ಟೇ ಅಲ್ಲ, ಎದುರಾಳಿಗಳನ್ನ ಮಣಿಸಿ ಪ್ರಶಸ್ತಿ ಬಾಚಿಕೊಂಡು ಬರೋದು ಕನ್ಫರ್ಮ್. ಮುಧೋಳದ ಮಲ್ಲರು ಇದ್ರೆ ಸ್ಪರ್ಧೆಯ ಗದ್ದೆ ಬೇರೆ ಅನ್ನುವ ಮನೋಭಾವ ಆಯೋಜಕರಲ್ಲೂ ಇರುತ್ತೆ. ಜೈ ಹನುಮಾನ್ ವ್ಯಾಯಾಮ ಶಾಲೆಯು 55ನೇ ಇಸ್ವಿಯಲ್ಲಿ ಸ್ಥಾಪನೆಯಾಗಿದೆ. ಸ್ಥಾಪನೆಯಾದ ಜೈ ಹನುಮಾನ್ ವ್ಯಾಯಾಮ ಶಾಲೆಯನ್ನು ದಿವಂಗತ ನಿಂಗಪ್ಪ ವಸ್ತಾದವರು ಬೆಳೆಸ್ಕೊತ ಬಂದ ನಂತರ 2001ರಲ್ಲಿ ನಿಂಗಪ್ಪ ವಸ್ತಾದರ ಕೈಯಲ್ಲಿ ನಾವು ರಾಷ್ಟ್ರ ಮಟ್ಟದಲ್ಲಿ ಸಿಲ್ವರ್ ಮೆಡಲನ್ನು ಮಾಡಿದ್ದೀವಿ. ಸಿಲ್ವರ್ ಮೆಡಲ್ ಮಾಡಿದ ನಂತರ ನಮ್ಮ ಗುರುಗಳು ತೀರಿಕೊಂಡ ನಂತರ 2006ರಲ್ಲಿ ಜೈ ಹನುಮಾನ್ ವ್ಯಾಯಾಮ ಶಾಲೆಯಲ್ಲಿ ನಾವು ತರಬೇತಿದಾರರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. 2013ರಲ್ಲಿ ತಾಲೂಕಾ ಸ್ಟೇಡಿಯಂ ಕುಸ್ತಿ ತರಬೇತರಾಗಿ ಎಸಿಯವರ ಕಮಿಟಿ ಒಳಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಗೌರವಧನದ ಆಧಾರ ಮೇಲೆ ನಮಗೆ 2,000 ರೂಪಾಯಿದಂಗೆ ಕೆಲಸಕ್ಕೆ ತಗೊಂಡ್ರು. ಅವಾಗಿಂದ 2013ರಿಂದ ನಾವು ತರಬೇತಿಯನ್ನು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ರಾಷ್ಟ್ರ ಮಟ್ಟದಲ್ಲಿ ಸತೀಶ್ ಪಡ್ತಾರೆ ಹಾಗೂ ಸುನೀಲ್ ಪಡ್ತಾರೆ ಅವರು ಹೋದ ವರ್ಷ ಈ ವರ್ಷ 2006-07ರಲ್ಲಿ ರಾಷ್ಟ್ರ ಮಟ್ಟದ ಗೋಲ್ಡ್ ಮೆಡಲಿಸ್ಟ್ ಆಗಿ ಸಾಯಿ ಹಾಸ್ಟೆಲ್ದಿಂದ ತರಬೇತಿಯನ್ನು ಪಡೆದು ರಾಷ್ಟ್ರ ಮಟ್ಟದಲ್ಲಿ ಬಂಗಾರದ ಪದಕವನ್ನು ತಂದು ನಮ್ಮ ಮುಧೋಳಕ್ಕೆ ಕೀರ್ತಿ ತಂದಿದ್ದಾರೆ. ಮುಧೋಳದ ಈ ಗರಡಿಯಲ್ಲಿ ಪಳಗಿದ ಕುಸ್ತಿಪಟುಗಳು ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಲ್ಲೂ ಭಾಗವಹಿಸಿ ಸೈ ಎನಿಸಿಕೊಂಡಿದ್ದಾರೆ. ಅಲ್ಲದೆ ರಾಜ್ಯದ ಬೇರೆ ಬೇರೆ ಕ್ರೀಡಾ ವಸತಿ ನಿಲಯಕ್ಕೂ ಆಯ್ಕೆಯಾಗಿದ್ದಾರೆ. ಮುಧೋಳದಲ್ಲಿ ಕುಸ್ತಿ ತರಬೇತಿ ಪಡೆದಿರುವ ಕನಿಷ್ಠ 15 ಮಲ್ಲರು ರಾಷ್ಟ್ರ ಮಟ್ಟದಲ್ಲಿ ಭಾಗಿಯಾಗುತ್ತಾರೆ. ವಿಶೇಷ ಅಂದ್ರೆ ಎಲ್ಲಿ ತರಬೇತಿ ನೀಡ್ತಾ ಇರೋರು ಕೂಡ ರಾಷ್ಟ್ರ ಮಟ್ಟದ ಕುಸ್ತಿಪಟು. ಅವರ ಹೆಸರು ಅರುಣ್ ಕುಮಕಾಲೆ. ಇವರಿಂದ ತರಬೇತಿ ಪಡೆದ ಪೈಲ್ವಾನರು ಪಂಜಾಬ್, ಮಹಾರಾಷ್ಟ್ರ, ಹರಿಯಾಣ, ದೆಹಲಿ, ಪೂನಾ, ಕೋಲ್ಕತ್ತಾದಲ್ಲಿ ನಡೆದ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ಪ್ರಶಸ್ತಿ ಬಾಚಿಕೊಂಡಿದ್ದಾರೆ. ಇಲ್ಲೇನು ಕೋಟ್ಯಾಧೀಶ್ವರ
ಕೋಟೆ ಲಕ್ಷ 10 ಎಕರೆ 20 ಎಕರೆ ಹೊಲ ಇದ್ದವರು ಇಲ್ಲೇನು ಕುಸ್ತಿ ಆಡಲಿಕ್ಕೆ ಬರಲ್ಲ. 60ರಿಂದ 70 ಹುಡುಗರೊಳಗರಿ ನೀವು ನೋಡಿದ್ರೆ ಸಾಮಾನ್ಯ ಮನುಷ್ಯ, ಒಂದು ರೈತಾಪೀಠ ಮನುಷ್ಯ, ತಾನು ದುಡ್ದಿದ್ದ ತನ್ನ ಮಕ್ಕಳಿಗೆ ತಿನ್ನಿಸಿ ನನ್ನ ಮಗ ಕುಸ್ತಿಪಟು ಆಗಬೇಕನ್ನುವಂಥ ಮನುಷ್ಯ ಈ ಲೆವೆಲದಲ್ಲಿ ಒಂದು ಕುಸ್ತಿಯ ವ್ಯಕ್ತಿ ಇಲ್ಲಿ ಈ ಕುಸ್ತಿ ಕಣದಲ್ಲಿ ಇದ್ದಾನೆ. ಗುರಿ ಏನಿದೆ ಅಂದರೆ ಒಲಿಂಪಿಕ್ ಮೆಡಲ್ ಪಡೆಯುತ್ತಾನೆ. ಪಡೆಯಲಿಕ್ಕೆ 100% ನಾ ಗ್ಯಾರಂಟಿ ಕೊಡ್ತೀವಿ. ನಮ್ಮ ಕುಸ್ತಿ ಕಣದ ತರಬೇತಿಗಾರ ಅರುಣ್ ವಸ್ತಾದ ಮಾಡಿದ್ದ ಹಾಗೂ ನಿಂಗಪ್ಪ ವಸ್ತಾದ ಹಳೆಯ ಮಂದಿ ರಾಜ ಮಹಾರಾಜರ ಕಾಲದಿಂದ ಬಂದಂಥ ಬಾಬು ಪೈಲ್ವಾನ್ರಲ್ಲಿ, ಶ್ರೀಪತಿ ಪೈಲ್ವಾನ್ರು, ದಶರಥ್ ಪೈಲ್ವಾನ್ರು, ಹಿಂಗೆಲ್ಲ ದೊಡ್ಡ ಇವರು ಪೈಲ್ವಾನ್ರು ಇದ್ದಾರಲ್ಲ, ಅವರ ಒಂದು ನಿಟ್ಟಿನ ಈ ಒಂದು ಆಟ ಮುಂದುವರಿಯುತ್ತದೆ ಅಂತ. ಇದೇ ಗರಡಿ ಮನೆಯಲ್ಲಿ ಪಳಗಿದ ಸಂದೀಪ್ ಕಾಟೆ 2016ರಲ್ಲಿ ಕಾಮನ್ವೆಲ್ತ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ನಲ್ಲಿ ಸಿಲ್ವರ್ ಮೆಡಲ್ ಗೆಲ್ಲುವ ಮೂಲಕ ಜೈ ಹನುಮಾನ್ ವ್ಯಾಯಾಮ ಶಾಲೆಯ ಕೀರ್ತಿ ಪತಾಕೆಯನ್ನ ವಿಶ್ವ ಮಟ್ಟದಲ್ಲಿ ಹಾರಿಸಿದ್ರು. ಮೈಸೂರು ದಸರಾ ಕುಸ್ತಿಯಲ್ಲಿ ಪ್ರತಿ ವರ್ಷ ವಿವಿಧ ವಿಭಾಗದಲ್ಲಿ ಪ್ರಥಮ ದ್ವಿತೀಯ ಸ್ಥಾನ ಈ ತಂಡಕ್ಕೆ ಕನ್ಫರ್ಮ್. ಈ ಮೂಲಕ ಕರ್ನಾಟಕ ಕೇಸರಿ, ಕರ್ನಾಟಕ ಕಂಠೀರವ, ಕರ್ನಾಟಕ ಕುಮಾರ ಎಂಬ ವೀರ ಪ್ರಶಸ್ತಿಗಳನ್ನ ಇಲ್ಲಿನ ಪೈಲ್ವಾನರು ಬಾಚಿಕೊಳ್ಳದೆ ಬರುವುದೇ ಇಲ್ಲ. ಅಂದಹಾಗೆ ಜೈ ಹನುಮಾನ್ ವ್ಯಾಯಾಮ ಶಾಲೆಯಲ್ಲಿ ಯಾವುದೇ ವಿದ್ಯಾರ್ಥಿಯಿಂದಲೂ ಹಣ ಪಡೆಯುವುದಿಲ್ಲ. ಉಚಿತವಾಗಿಯೇ ತರಬೇತಿ ನೀಡಲಾಗ್ತಿದೆ. ಅವರು ಕೊಡೋ ಟ್ರೈನಿಂಗ್ ನಿಜಕ್ಕೂ ಸಖತ್ ಟಫ್. ಜೈ ಹನುಮಾನ್ ವ್ಯಾಯಾಮ ಶಾಲೆಯಲ್ಲಿ ನಡೆಯೋ ತರಬೇತಿ ಯಾವುದೇ ಅಂತಾರಾಷ್ಟ್ರೀಯ ಟ್ರೈನಿಂಗ್ ಸೆಂಟರ್ಗೂ ಕಡಿಮೆ ಇಲ್ಲ. ಬನ್ನಿ, ಮುಧೋಳ್ನ ಅಖಾಡಾದಲ್ಲಿ ದಂಗಲ್ ಟ್ರೈನಿಂಗ್ ಹೇಗೆ ನಡೆಯುತ್ತೆ ಅಂತ ನಿಮ್ಗೆ ತೋರಿಸ್ತೀವಿ. ಮುಧೋಳದ ಜೈ ಹನುಮಾನ್ ವ್ಯಾಯಾಮ ಶಾಲೆ ಕುಸ್ತಿ ಕಲಿಯೋಕೆ ಇರೋ ದಿ ಬೆಸ್ಟ್ ಟ್ರೈನಿಂಗ್ ಸೆಂಟರ್. ಕುಸ್ತಿಯ ಪಟ್ಟುಗಳನ್ನ ಇಲ್ಲಿ ಸರಳವಾಗಿ ಕರಾರುವಕ್ಕಾಗಿ ಕಲಿಸಿಕೊಡಲಾಗುತ್ತೆ. ಇದೇ ಕಾರಣಕ್ಕೇನೆ ಇಲ್ಲಿ ತರಬೇತಿ ಪಡೆದಿರೋರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿರೋದು. ಅಂದಹಾಗೆ ಇಲ್ಲಿ ನಿತ್ಯ 60ಕ್ಕೂ ಹೆಚ್ಚು ಕುಸ್ತಿಪಟುಗಳು ತರಬೇತಿ ಪಡೆಯುತ್ತಾರೆ. ಬೆಳಗ್ಗೆ ಮತ್ತು ಸಂಜೆ 2 ಬಾರಿ ನಡೆಯುವ ಕುಸ್ತಿ ತಾಲೀಮು ನೋಡಿದ್ರೆ ಮೈ ಜುಮ್ ಅನ್ನತ್ತೆ. ಮ್ಯಾಟ್ ಮೇಲೆ ಡಿಪ್ಸ್ ಹೊಡೆಯೋದು, ಪಲ್ಟಿ ಹೊಡೆಯೋದು, ಹಗ್ಗವನ್ನ ಸರಸರನೆ ಏರುವುದು ನೋಡಿದ್ರು ಅಬ್ಬಾ ಅನ್ನಬೇಕು. ಈ ರೀತಿ ತರಬೇತಿ ಜೈ ಹನುಮಾನ್ ವ್ಯಾಯಾಮ ಶಾಲೆಯಲ್ಲಿ ನಿರಂತರವಾಗಿ ನಡೆಯುತ್ತೆ. ನಮಗೆ ಹುಡುಗರಿಗೆ ತರಬೇತಿ ಅನ್ನೋದು ಎಲ್ಲೂ ಇಲ್ಲ, ಅದು ಮುಧೋಳದಲ್ಲಿ ಮಾತ್ರ ಇದೆ. ಮುಧೋಳದಲ್ಲಿ ಮಾತ್ರ ಅಂದರೆ ಶಿವಾಜಿ ಸರ್ಕಲದ ಇದು ಒಂದು ಮಣ್ಣಿನ ಋಣ ಐತಿ ಗೊತ್ತಿಲ್ಲ. ರಾಜ ಮಹಾರಾಜರ ಕಾಲದಿಂದ ಇಲ್ಲಿ ಬಂದಂಥ ಒಂದು ಕಂಟಿನ್ಯೂ ಉಳಿದ ಕಾರಣ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬ ಮನೆಯಲ್ಲಿ ಒಬ್ಬ ಪೈಲ್ವಾನ್ ಹುಟ್ಟುತ್ತಾನೆ ಹಾಗೂ ಬೆಳೆದು ನಿಂತಿದ್ದಾನೆ ಅನ್ನೋದು ಎಕ್ಸಾಂಪಲ್ ಮೊನ್ನೆ ನಡೆದ ಸಿಂಗಾಪುರ್ ಕಾಮನ್ವೆಲ್ತ್ ಅನ್ರಿ, ಒಳ್ಳೆ ಹೊರ ರಾಷ್ಟ್ರದಲ್ಲಿ ನಡೆದಂಥ ನಮ್ಮ ನ್ಯಾಷನಲ್ ಚಾಂಪಿಯನ್ ಗೇಮ್ ಅನ್ರಿ, ಅದೇ ರೀತಿಯಾಗಿ ಒಳಾಂಗಣದಲ್ಲಿ ನಡೆದಂಥ ದಸರಾ ಕೇಸರಿ, ಅದು ಕರ್ನಾಟಕ ಕೇಸರಿ, ಇವೆಲ್ಲ ನನಗನ್ಸಿದ ಮಟ್ಟಿಗೆ ನಮ್ಮ ಮುಧೋಳದಿಂದ ಪ್ರತಿಯೊಂದು ಆಟದಲ್ಲಿ ಅಂದರೆ ಕುಸ್ತಿಯಲ್ಲಿ 40ರಿಂದ 50 ಹುಡುಗರು ಪಾರ್ಟಿಸಿಪೇಟ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಮುಧೋಳ ನಗರದ ಶಿವಾಜಿ ವೃತ್ತದಲ್ಲಿರುವ ಜೈ ಹನುಮಾನ್ ವ್ಯಾಯಾಮ ಶಾಲೆಯಲ್ಲಿ ಕಾಲಿಟ್ರೆ ಕುಸ್ತಿಪಟುಗಳ ಗುಂಪು ಕಂಡು ಬರುತ್ತೆ. ಚಿಕ್ಕದಾದ ವ್ಯಾಯಾಮ ಶಾಲೆಯಲ್ಲಿ ನಡೀತಾ ಇರುವ ಕುಸ್ತಿ ತರಬೇತಿ ನೋಡಿದ್ರೆ ಕುಸ್ತಿಪಟು ಆಗಬೇಕು ಅನ್ನುವ ಬಯಕೆ ಹುಟ್ಟುತ್ತೆ. ಮುಧೋಳದ ಜೈ ಹನುಮಾನ್ ಗರಡಿ ಮನೆಯಲ್ಲಿ ಕೇವಲ ಯುವಕರು ಮಾತ್ರ ಕುಸ್ತಿ ಕಲಿಯುವುದಿಲ್ಲ, ಇಲ್ಲಿ ಚೆಂಡರು ಕೂಡ ತರಬೇತಿ ಪಡೆಯುತ್ತಾರೆ. ಮೊಬೈಲ್ ವಿಡಿಯೋ ಗೇಮ್ ಎನ್ನುತ್ತಾ ಆಟವಾಡುವ ಮಕ್ಕಳನ್ನ ನಾವು ಎಂದು ನೋಡ್ತಿದ್ದೇವೆ. ಆದ್ರೆ ಅಂಥದ್ದೇ ವಯಸ್ಸಲ್ಲಿ ಇಲ್ಲಿನ ಚೆಂಡರು ಕುಸ್ತಿ ಅಖಾಡಕ್ಕೆ ಇಳಿತಾರೆ.
प्यारे दंगल दंगल सूरज तेरा चढ़ता ढलता गर्दिश में करते हैं तारे। ಕುಸ್ತಿಯಲ್ಲಿ ಸಾಧನೆಯ ಹಾದಿಯಲ್ಲಿರುವ ವಿದ್ಯಾರ್ಥಿಗಳಿಂದ ಯಾವುದೇ ಶುಲ್ಕ ಪಡೆಯುವುದಿಲ್ಲ. ಮುಧೋಳ ನಗರದಲ್ಲಿ ನಡೆಯುವ ಕುಸ್ತಿ ತರಬೇತಿಯಲ್ಲಿ ಶ್ರೀಮಂತ ಮಕ್ಕಳೇನೂ ಭಾಗಿಯಾಗುವುದಿಲ್ಲ. ಇಲ್ಲಿ ಬರುವ ಎಲ್ಲ ಕುಸ್ತಿಪಟುಗಳು ಕೂಲಿ ಕಾರ್ಮಿಕರ ಮಕ್ಕಳೇ. ಬಡತನದ ಮಧ್ಯೆಯೂ ಇಲ್ಲಿನ ಜನ ತಮ್ಮ ಮಕ್ಕಳನ್ನ ಕುಸ್ತಿಗೆ ಕಳುಹಿಸುತ್ತಾರೆ. ಕುಸ್ತಿಯನ್ನೇ ರಕ್ತದಲ್ಲಿ ಹರಿಸಿಕೊಂಡು ಬೆಳೆದ ಮಕ್ಕಳು ಕುಸ್ತಿಯಲ್ಲೇ ಸಾಧಿಸಿ ತೋರಿಸುವ ಹಂಬಲ ಹೊಂದಿದ್ದಾರೆ. ಜೈ ಹನುಮಾನ್ ವ್ಯಾಯಾಮ ಶಾಲೆಯಲ್ಲಿ ನಿತ್ಯ ನಡೆಯುವ ತರಬೇತಿ ನೋಡೋಕೆ ಅಂತಾನೆ ಜನ ಸೇರ್ತಾರೆ. ಮಕ್ಕಳ ಯುವಕರ ಕುಸ್ತಿ ಕಂಡು ಶಹಬ್ಬಾಸ್ಗಿರಿ ನೀಡ್ತಾರೆ. ಬೆಳಗ್ಗೆ ಮತ್ತು ಸಾಯಂಕಾಲ ಆದ್ರೆ ಸಾಕು, ಹಿರಿಯ ಪೈಲ್ವಾನರು ಎಲ್ಲಿಗೆ ತಪ್ಪದೆ ಹಾಜರಾಗ್ತಾರೆ. ಆಧುನಿಕ ಕುಸ್ತಿ ಜೊತೆಗೆ ತಮ್ಮ ಕಾಲದ ಕೆಲವು ಕುಸ್ತಿಯ ಪಟ್ಟುಗಳನ್ನ ಮಕ್ಕಳಿಗೆ ಹೇಳಿಕೊಡ್ತಾರೆ. ಹೆಚ್ಚಿಗೆ ಅಂದ್ರೆ ರೈತರ ಮಕ್ಕಳನ್ನ ಹೆಚ್ಚದ, ಬಡವ್ರ ಮಕ್ಕಳದಾವ, ಯಾರು ಶ್ರೀಮಂತರ ಮಕ್ಕಳು ಇಲ್ಲಿ ಇಲ್ಲ. ನಾವು ಏನಾದರೂ ಕೊಡ್ಬೇಕಂದ್ರೆ ನಮ್ಮ ಮತ್ತೆ ಕೊಡುವಷ್ಟು ತಾಕತ್ತು ನಮ್ಮಲ್ಲಿಲ್ಲ. ಯಾಕಂದ್ರೆ ನಿಮ್ಮ ಇದ್ದೊಳಗೆ ನೀವು ಎಷ್ಟೋ ಕೊಡ್ರಿಪ್ಪ, ನಿಮ್ಮ ಹಾಲು ಅಥವಾ ನಿಮ್ಮಲ್ಲಿ ಹಣ್ಣು ಇದ್ರು ಒಂದೇ ಹಣ್ಣು ಇದ್ರು ತಿಂದ ಕಿಸಿಂದ ಪೈಲ್ವಾನ್ಗಿಗೆ ಬರ್ರಿ ಅಂತ ನಾವು ಹೇಳ್ತೀವಿ. ಮತ್ತು ಇಲ್ಲಿ ಏನಪ್ಪ ಅಂದ್ರೆ ಪ್ರೋತ್ಸಾಹ ಕೊಡಪ್ಪ ಮಾಜಿ ಪೈಲ್ವಾನ್ರು ಎಲ್ಲರೂ ಬಂದು ಕಿಸಿಂದ ತಮ್ಮ ಕಲೆ ಏನೈತಿ ತಾವೆಲ್ಲನೂ ಸ್ವಲ್ಪ ಕಲಿಸಿ ಹೋಗ್ತಾರೆ. ಯಾರೂ ಇಲ್ಲ ನಾಗಲ್ಲ. ಇವತ್ತು ತನ್ನಂತಕ್ಕೆ ಇಷ್ಟು ಯುದ್ಧಟ್ಟು ವಿದ್ಯಾ ತಾವು ಹೇಳ್ತಾರೆ, ಮತ್ತೊಬ್ಬರಿಗೆ ಯುದ್ಧಟ್ಟು ವಿದ್ಯೆ ಮಣ್ಣಿನ ಕುಸ್ತಿ ಬಂದಂಥ ಹಳಿ ಮಾಜಿ ಪೈಲ್ವಾನ್ರು ಹೇಳ್ತಾರೆ. ಈಗಿನ ಪೈಲ್ವಾನ್ರು ಬರುವಂಥ ಪೈಲ್ವಾನ್ರು ಮ್ಯಾಟ್ ಕುಸ್ತಿ ಹೇಳ್ತಾರೆ. ಮತ್ತು ಇಲ್ಲಿ ಬರುವಂಥ ಪೈಲ್ವಾನ್ರು ಸಣ್ಣ ಪೈಲ್ವಾನ್ ಸಣ್ಣ ಮಕ್ಕಳು ಬರ್ತಾವೆ, ಅವ್ರಿಗೆ ಯಾರಿಗೂ ಫೀಸ್ ತೊಗೊಳಂಗಲ್ಲ. ನಾವು ಫ್ರೀ ಒಳಗೆ ಕಲಿಸ್ತೀವಿ. ಮತ್ತು ಮುಂದೆ ಬರುವಂಥ ಪೈಲ್ವಾನ್ರು ಬಂದರೂ ನಾವು ಎಷ್ಟೋ ಮಂದಿ ಪೈಲ್ವಾನ್ರು ಬಂದರೂ ನಾವು ಮುಂದೆ ಬಂದರೂ ಫ್ರೀ ಒಳಗೆ ಕಲಿಸ್ತೀವಿ. ಮುಧೋಳದ ಕುಸ್ತಿ ಕಹಾನಿಗೆ ದೊಡ್ಡ ಇತಿಹಾಸವೇ ಇದೆ. ಮುಧೋಳದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದ ನಾನಾ ಸಾಹೇಬ್ ಘೋರ್ಪಡೆ ಮತ್ತು ಮಾಲಾಜಿರಾವ್ ಘೋರ್ಪಡೆ ಕುಸ್ತಿ ಬಗ್ಗೆ ಆಸಕ್ತಿ ಹೊಂದಿದ್ದ ಮಹಾರಾಜರಾಗಿದ್ರು. ಆಗಿನ ಕಾಲದಲ್ಲಿ ಪಂಜಾಬ್ ಪುಣೆಯಿಂದ ಜಗಜ್ಜಟ್ಟಿಗಳನ್ನ ಕರೆಸಿ ತಮ್ಮ ಆಸ್ಥಾನದ ಪರ ಕುಸ್ತಿ ಸ್ಪರ್ಧೆಯಲ್ಲಿ ಭಾಗಿಯಾಗಿಸ್ತಾ ಇದ್ರು. ಅಂದಿನಿಂದ ಎಂದಿನವರೆಗೂ ಮುಧೋಳದಲ್ಲಿ ಕುಸ್ತಿ ಅನ್ನೋದು ಜೀವನದ ಒಂದು ಭಾಗವಾದಂತಾಗಿದೆ. ಮಹಾರಾಜರ ಕಾಳಜಿಗೆ ಸಾಕ್ಷಿ ಎಂಬಂತೆ 1955ರಲ್ಲಿ ನಿರ್ಮಾಣವಾದ ಈ ಗರಡಿ ಮನೆ ಸಾವಿರಾರು ಜನ ಕುಸ್ತಿಪಟುಗಳ ಹುಟ್ಟಿಗೆ ಕಾರಣವಾಗಿದೆ. ಆದ್ರೆ ಜೈ ಹನುಮಾನ್ ವ್ಯಾಯಾಮ ಶಾಲೆಗೆ ಸೂಕ್ತ ಸೌಲಭ್ಯಗಳಿಲ್ಲ. ಸರ್ಕಾರ ಈ ಬಗ್ಗೆ ಗಮನ ಹರಿಸಿದ್ರೆ ಮತ್ತಷ್ಟು ಕುಸ್ತಿ ಪೈಲ್ವಾನ್ಗಳ ಹುಟ್ಟಿಗೆ ಕಾರಣವಾಗುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅನ್ನೋದು ಇಲ್ಲಿನ ಪೈಲ್ವಾನರ ಒತ್ತಾಯ. ಕುಸ್ತಿ ನಮ್ಮ ಗ್ರಾಮೀಣ ಕ್ರೀಡೆ. ಈ ಕ್ರೀಡೆ ನಿಂತ ನೀರಾಗಬಾರದು ಅನ್ನೋ ಕಾರಣಕ್ಕೆ ಮುಧೋಳ್ ಕುಸ್ತಿಪಟುಗಳನ್ನ ನಿರ್ಮಿಸುವಂತಹ ಕಾರ್ಖಾನೆಯಾಗಿದೆ. ಈ ಕಾಯಕ ಹೀಗೆ ಮುಂದುವರಿಯಲಿ, ರಾಜ್ಯದ ಕೀರ್ತಿ ಪತಾಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾರಾಡಲಿ. ಇದುವೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. सूरज तेरा चढ़ता ढलता गर्दिश में करते हैं तारे दंगल दंगल दंगल